ವಿಲವಿಲ ಅಂತಿದ್ರೆ ಪವಿತ್ರ ಗೌಡ ಗೆಳತಿಗೂ ಕೂಡ ಈ ಹತ್ಯೆಯ ಕೇಸ್ ಸುತ್ತಕೊಂಡಿದೆ. ಪವಿತ್ರ ಗೌಡ ಗೆಳತಿ ಸಮತಾಗೆ ಪೊಲೀಸರು ಡ್ರಿಲ್ ನಡೆಸಿದ್ದಾರೆ. ಗೌಪ್ಯವಾಗಿ ಪೊಲೀಸರಿಂದ ಸಮತಾ ಕಾರ್ತಿಕ್ ವಿಚಾರಣೆ ಆಗ್ತಾ ಇದೆ. ಇಬ್ಬರ ಹೇಳಿಕೆಯನ್ನ ಕೂಡ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ಮಾಧ್ಯಮಗಳಿಗೆ ಗೊತ್ತಾಗದಂತೆ ವಿಚಾರಣೆ ನಡೆಸಿ ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ರಂತೆ ಪವಿತ್ರ ಗೌಡ ಗೆಳತಿ ಸಮತಾ. ಹೀಗಾಗಿ ಗೌಪ್ಯವಾಗಿ ವಿಚಾರಣೆ ನಡೆಸಿದ್ದಾರೆ ಪೊಲೀಸರು ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಾಧ್ಯಮಗಳಿಗೆ ಗೊತ್ತಾಗೋ ರೀತಿಯಲ್ಲಿ ನನ್ನ ವಿಚಾರಣೆ ಆಗ್ಬಿಟ್ರೆ ನನ್ನನ್ನ ಆರೋಪಿ ಸ್ಥಾನದಲ್ಲಿ ನೋಡ್ತಿದ್ದಾರೆ, ಆ ರೀತಿ ಬಿಂಬಿಸೋ ಪ್ರಯತ್ನಗಳಾಗ್ತಿದೆ. ಹಾಗಾಗಿ ದಯವಿಟ್ಟು ಗೌಪ್ಯವಾಗಿ ವಿಚಾರಣೆ ಆಗಬೇಕು ಅಂತ ಪೊಲೀಸರಿಗೆ ಮನವಿ ಮಾಡಿಕೊಂಡಿದ್ರಂತೆ ಸಮತಾ. ಹಾಗಾಗಿ ಗೌಪ್ಯವಾಗಿ ಅವರ ಹೇಳಿಕೆನ ದಾಖಲಿಸಿಕೊಳ್ತಿದ್ದಾರೆ. ಆರೋಪಿ ನಂಬರ್ 9 ಧನರಾಜ್ ಅವರಿಗೆ ದುಡ್ಡಿನ ಸಹಾಯ ಮಾಡಿದ್ರು, ಫೋನ್ ಪೇ ಮೂಲಕ ದುಡ್ಡು ಟ್ರಾನ್ಸ್ಫರ್ ಆಗಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಮತಾ ಅವರಿಗೆ ಈ ಹತ್ಯೆಯ ಕೇಸ್ ಉರುಳು ಸುತ್ತಕೊಂಡಿದೆ. ಏನಕ್ಕೆ ಸುತ್ತಕೊಳ್ತಿರೋದು? 3,000 ಕೊಟ್ಟರು ಅನ್ನೋದಕ್ಕಿಂತ ಆ 3,000 ರೂಪಾಯಿ ಕೊಟ್ಟಿದ್ರನ್ನ ಆತ ಧನರಾಜ್ ಹೋಗಿ ಮೆಗ್ಗಾ ಮಿಷಿನ್ ಎಲೆಕ್ಟ್ರಿಕ್ ಮೆಗ್ಗಾ ಮಿಷಿನ್ ತಗೊಂಡ್ಬಂದಿದ್ದ. ಹೆಂಗ್ ತಗೊಂಬಂದಪ್ಪ ನೀನು ಮೆಷಿನ್ ಅಂತ? ಸರ್ ಹೋಗದೆ ಪರ್ಚೇಸ್ ಮಾಡ್ಕೊಂಡ್ಬಂದೆ, ಆನ್ಲೈನ್ ಬುಕ್ ಮಾಡಿದೆ ಅಂತ. ದುಡ್ಡೆಲ್ಲಿಂದ ಬಂತು? ಯಾರು ಕೊಟ್ಟರು? ಸರ್ ಈ ತರ ಸಮತಾ ಅನ್ನೋರು ಕೊಟ್ಟರು. ಸಮತವರೇ ಎಲ್ರಿ ಸಮತವ್ರನ್ನ ಕರೆಸಿ ಅಂದಾಗ ಸಮತವ್ರನ್ನ ವಿಚಾರಣೆ ಮಾಡಿದಾಗ ಕಷ್ಟ ಅಂತ ಹೇಳಿದ್ರು 3,000 ಕೊಟ್ಟೆ, ಆದ್ರೆ ಅವ್ರು ಹಿಂಗ್ ಮಾಡ್ತಾರಂತ ಯಾರು ಗೊತ್ತಿತ್ತು ಅಂತ ಅವ್ರು ಹೇಳ್ತಾರೆ. ವಿಚಾರಣೆ ಸಂದರ್ಭದಲ್ಲಿ ಅವರು ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರಂತೆ. ಅದು ಗೌಪ್ಯವಾಗಿ ಸಮತಾ ಅವರ ವಿಚಾರಣೆ ನಡೆದಿದೆ. ಆ ವಿಚಾರಣೆ ಸಂದರ್ಭದಲ್ಲಿ ಹೇಳಿರೋದು, ನಾನು ಮತ್ತೆ ಪವಿತ್ರ ಕೂಡ ಒಂದು ಒಳ್ಳೆಯ ಫ್ರೆಂಡ್ಸ್ ಇದ್ದೀವಿ. ದರ್ಶನ್ ಕೂಡ ನನಗೆ ಪರಿಚಯ, ಅದು ಸಮತಾ ಅವರಿಂದ ಪವಿತ್ರ ಇಂದ ಪರಿಚಯ ನನಗೆ. ಆಗಾಗ ಪವಿತ್ರ ಕೂಡ ಜೊತೆ ಮಾತುಕತೆ ಆಗ್ತಾ ಇತ್ತು. ಅದಾದ ಬಳಿಕ ನಾವು ಒಂದಷ್ಟು ಫ್ರೆಂಡ್ಶಿಪ್ ಅನ್ನ ಮುಂದುವರ್ಸ್ಕೊಂಡ್ ಬಂದಿದ್ವಿ. ಧನರಾಜ್ ಕೂಡ ಈಕೆಗೆ ಪರಿಚಯ ಇರ್ತಾರೆ. ಹೌದು, ಧನರಾಜ್ ಕೂಡ. ಯಾಕೆಂದ್ರೆ ಈ ಧನರಾಜ್ ಇದನ್ನಲ್ಲ, ಇವನು ಏನಂತಂದ್ರೆ ಈ ಡಾಗ್ ಬ್ರೀಡರ್ ಇರ್ತಾರಲ್ಲ, ಆ ಒಂದು ಕೆಲಸವನ್ನ ಮಾಡ್ತಿರ್ತಾನೆ. ಡಾಗ್ ಬ್ರೀಡರ್ಗಳು ಯಾರಿಗೆ ಒಂದು ಪಪ್ಪಿ ಬೇಕಾದ್ರೂ ಕೂಡ ಅದು ಕೊಡುವಂತ ಕೆಲಸವನ್ನ ಮಾಡ್ತಿರ್ತಾನೆ. ಹಾಗಾಗಿ ಎಲ್ರಿಗೂ ಇನ್ನು ಸಾಮಾನ್ಯವಾಗಿ ಪರಿಚಯ ಇರ್ತಾನೆ. ದರ್ಶನ್ಗೂ ಕೂಡ ಅದೇ ರೀತಿಯಾಗಿ ಆತ ಪರಿಚಯ ಆಗಿರೋದು. ಸೊ ಪವಿತ್ರ ಕೂಡ ನನಗೆ ಫ್ರೆಂಡ್, ಮಾತಾಡ್ತಾ ಇದ್ವಿ ಅಂತೀವಿ. ಆಮೇಲೆ ಈ ಕಡೆಯದಾಗಿ ಭೇಟಿ ಮಾಡೋದು ಯಾವಾಗ ಅಂತ ಕೂಡ ಕೇಳ್ತಾರೆ. ನೀವ್ ಯಾವಾಗ ಭೇಟಿ ಮಾಡಿದ್ರಿ? ಈ ಇನ್ಸಿಡೆಂಟ್ ಆದ್ಮೇಲೆ ಏನಾದ್ರು ಭೇಟಿ ಮಾಡಿದ್ರಾ? ಏನಂತ ಹೇಳಿ 3,000 ಹಾಕ್ಸ್ಕೊಂಡ್ರು. ಇದೆಲ್ಲ ಪ್ರಶ್ನೆಗಳು ಬರ್ತಾ ಹೋಗುತ್ತೆ. ಆದ್ರೆ ಇದೆಲ್ಲವೂ ಕೂಡ ಎವಿಡೆನ್ಸ್ಗಳಾಗುತ್ತಾ ಮುಂದಿನ ದಿನಗಳಲ್ಲಿ ಅನ್ನೋದು ಕೂಡ ಕುತೂಹಲ ಕೇಳಿಸುತ್ತೆ. ನೋಡಿ, ಒಂದ್ ಕಡೆ ನಟ ದರ್ಶನ್ ಮತ್ತು ಪವಿತ್ರ ಗೌಡ ಈ 17 ಆರೋಪಿಗಳು ಜೈಲು ಪಾಲಾಗಿದ್ರೆ, ಈ ಕಡೆ ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ತನಿಖೆಗೆ ಎಲ್ಲಿಗೆ ಬಂತು ಅನ್ನೋದು ಬಹುತೇಕರ ಪ್ರಶ್ನೆ. ತನಿಖೆ ಅಲ್ಲಿಗೆ ಮುಗಿದಿಲ್ಲ, ಇನ್ನೂ ಕೂಡ ಚುರುಕುಗೊಳಿಸಿದ್ದಾರೆ ಪೊಲೀಸರು. ಇನ್ನಷ್ಟು ಸಾಕ್ಷ್ಯಗಳ ಸಂಗ್ರಹಕ್ಕೆ ಪೊಲೀಸರು ಮುಂದಾಗಿದ್ದಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಇಲ್ಲಿ ತನಕ ಏನ್ ಬೆಳವಣಿಗೆ ಆಯ್ತು, ಈಗ ಯಾವ ರೀತಿ ಸಾಗ್ತಾ ಇದೆ ತನಿಖೆ, ಆ ಕುರಿತ ಒಂದು ವರದಿ ಇಲ್ಲಿದೆ ನೋಡಿ. ರೇಣುಕಾ ಕೊಲೆ ಕೇಸ್ ತನಿಖೆ ಚುರುಕು. ಪವಿತ್ರ ಗೆಳತಿ ಸಮತಾಗೆ ಪೊಲೀಸ್ ಡ್ರಿಲ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಗ್ಯಾಂಗ್ ವಿರುದ್ಧ ನಡೀತಾ ಇರುವ ಪೊಲೀಸ್ ತನಿಖೆ ಮತ್ತಷ್ಟು ತೀವ್ರಗೊಂಡಿದೆ. ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿರುವ ಪೊಲೀಸರು ಪ್ರಕರಣಕ್ಕೆ ಸಂಬಂಧಪಟ್ಟ ಒಬ್ಬರನ್ನು ಬಿಡದೆ ವಿಚಾರಣೆಗೆ ಒಳಪಡಿಸಿದ್ದಾರೆ. ಎಲ್ಲ ಆಯಾಮಗಳಲ್ಲೂ ಮಾಹಿತಿ ಕಲೆ ಹಾಕಿರುವ ಪೊಲೀಸರು ತನಿಖೆಯನ್ನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ಈ ಸಂಬಂಧ ಪವಿತ್ರ ಗೆಳತಿ ಸಮತರನ್ನ ಗೌಪ್ಯವಾಗಿ ವಿಚಾರಣೆ ಮಾಡಿರುವ ಪೊಲೀಸರು ಕೆಲ ಮಹತ್ವದ ಮಾಹಿತಿ ಪಡೆದಿದ್ದಾರೆ. ಪೊಲೀಸರ ಮುಂದೆ ಸಮತಾ ಹೇಳಿದ್ದೇನು? ಈ ಕೇಸ್ಗೂ ತನಗೂ ಏನು ಸಂಬಂಧ ಇಲ್ಲ ಅಂತ ಸಮತಾ ಹೇಳಿದ್ದಾರೆ. ದರ್ಶನ್ನ ಭೇಟಿ ಬಳಿಕ ನನ್ನನ್ನ ಆರೋಪಿಯಂತೆ ನೋಡ್ಲಾಗ್ತಿದೆ, ಹೀಗಾಗಿ ಮಾಧ್ಯಮಗಳಿಗೆ ಗೊತ್ತಾಗದಂತೆ ವಿಚಾರಣೆಯನ್ನ ನಡೆಸಿದ್ದಾರೆ. ನನಗೂ ಪವಿತ್ರ ಗೌಡಗೂ ಗೆಳೆತನ ಇದೆ ಅಂತ ಹೇಳಿದ್ದಾರೆ ಸಮತಾ. ನಟ ದರ್ಶನ್ ಕೂಡ ಈ ವೇಳೆ ನನಗೆ ಪರಿಚಯ ಇತ್ತು. ಧನರಾಜ್ ಕೂಡ ನಂಗೆ ಪರಿಚಯ. ಎಮರ್ಜೆನ್ಸಿ ಅಂತ 3,000 ಹಾಕಿದ್ದೆ, ಆದ್ರೆ ರೇಣುಕಾಸ್ವಾಮಿ ವಿಚಾರ ನಂಗೆ ಗೊತ್ತೇ ಇಲ್ಲ ಅಂತ ಹೇಳಿದ್ದಾರೆ ಸಮತಾ. ಈ ಎಲ್ಲ ಮಾಹಿತಿ ಕಲೆ ಹಾಕಿರುವ ಪೊಲೀಸರು ತನಿಖೆ ಚುರುಕುಗೊಳಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.
ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಧ್ರುವ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಧ್ರುವ, ನೀವು ಕೂಡ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಫಾಲೋ ಅಪ್ ಮಾಡ್ತಾ ಇದ್ರಿ. ಬಟ್ ಪ್ರಶ್ನೆ ಬಂದಿದ್ದು ಸಮತಾ ಅವರ ವಿಚಾರಣೆ ಕೂಡ ಆಗುತ್ತೆ, ಕಾರ್ತಿಕ್ ಅನ್ನೋರ ವಿಚಾರಣೆ ಕೂಡ ಆಗುತ್ತೆ ಈ ಪ್ರಕರಣದಲ್ಲಿ ಅಂತ. ಒಂದ್ ಕಡೆ ಜೈಲು ಪಾಲಾದ್ರೂ ಆರೋಪಿಗಳು ಅಂದ ತಕ್ಷಣ ತನಿಖೆ ಅಲ್ಲಿಗೆ ಮುಗುದಿಲ್ಲ ಅಂತ ಇನ್ನಷ್ಟು ಸಾಕ್ಷ್ಯಗಳನ್ನ ಕಲೆ ಹಾಕೋ ಮೂಲಕ, ಇನ್ನಷ್ಟು ಜನರ ವಿಚಾರಣೆ ಆಗೋ ಮೂಲಕ ಈ ಪ್ರಕರಣದ ತೀವ್ರತೆಯನ್ನ ಮತ್ತಷ್ಟು ಜಾಸ್ತಿ ಮಾಡ್ತಿದ್ದಾರೆ ಪೊಲೀಸರು ಅಂತ ಭಾವಿಸಬಹುದಾ ಈ ಹಂತದಲ್ಲಿ? ಎಸ್ ಶ್ರುತಿ, ಮುಖ್ಯವಾಗಿ ರೇಣುಕಾಸ್ವಾಮಿ ಹತ್ಯೆ ಕೇಸ್ ನಂತರ ಈ ದರ್ಶನ್ ಅವರು ಜೈಲ್ ಸೇರಿದ ನಂತರ ತನಿಖೆ ಎಲ್ಲಿಗೆ ಹೋಯ್ತು ಅನ್ನುವಂತ ಕುತೂಹಲ ಸಹಜವಾಗಿ ಮೂಡುತ್ತೆ. ಆದ್ರೆ ಈ ಒಂದು ತನಿಖೆಯನ್ನ ಪೊಲೀಸರು ಮತ್ತಷ್ಟು ಚುರುಕುಗೊಳಿಸಿದ್ದಾರೆ. ಮುಖ್ಯವಾಗಿ ಈ ಪ್ರಕರಣದಲ್ಲಿ ಯಾರೆಲ್ಲ ಇದ್ದಾರೆ, ಯಾವೆಲ್ಲ ಸಾಕ್ಷಿಗಳು ಸಿಗುತ್ತೆ ಎನ್ನುವಂಥದ್ದನ್ನ ಕಲೆ ಹಾಕುವಂತ ಒಂದು ಕೆಲಸದಲ್ಲಿ ಕೂಡ ನಿರತರಾಗಿದ್ದಾರೆ. ಈಗ ಪವಿತ್ರ ಗೌಡ ಗೆಳತಿ ಸಮತಾ ಏನಿದ್ದಾರೆ, ಆಕೆಯನ್ನ ಕೂಡ ವಿಚಾರಣೆ ನಡೆಸಿದ್ದಾರೆ ಎನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಸಮತಾ ಈ ಪ್ರಕರಣದಲ್ಲಿ ಏನ್ ಪಾತ್ರ ವಹಿಸಿದ್ದಾರೆ, A9 ಧನರಾಜ್ ಏನಿದ್ದಾರೆ ಆತನಿಗೆ ಮೆಗಾನ್ ಮಿಷನ್ ಅನ್ನ ತರಲಿಕ್ಕೆ 3,000 ರೂಪಾಯಿ ಫೋನ್ ಪೇ ಮಾಡಿರ್ತಾರೆ. ಇದೇ ಒಂದು ವಿಚಾರವಾಗಿ ಆಕೆಗೆ ನೋಟಿಸ್ ಅನ್ನ ಕೊಟ್ಟು ವಿಚಾರಣೆಗೆ ನಡೆಸಿದ್ದಾರೆ. ಆಕೆ ನಾವು ಮಾಧ್ಯಮದ ಎದುರು ಬರೋಕ್ ಸಾಧ್ಯ, ಮಾಧ್ಯಮದವರು ಇರ್ತಾರೆ ಸರ್, ಗೌಪ್ಯವಾಗಿ ನನ್ನನ್ನ ವಿಚಾರಣೆ ಮಾಡಿ ಅಂತಾರೆ. ಅದರ ಪ್ರಕಾರವಾಗಿ ಆಕೆಯನ್ನ ವಿಚಾರಣೆ ಮಾಡಿ ಆಕೆಯ ಹೇಳಿಕೆಯನ್ನ ಕೂಡ ಪಡೆದುಕೊಂಡಿದ್ದಾರೆ. ಇದು ಕೂಡ ಈ ಒಂದು ಪ್ರಕರಣಕ್ಕೆ ಪ್ರಮುಖ ಸಾಕ್ಷ್ಯವಾಗಿ ಪರಿಗಣಿಸುವ ಆಗುವಂತ ಸಾಧ್ಯತೆಗಳಿದೆ. ಇನ್ನೊಂದು ಈ A14 ಪ್ರದೂಷ್ ಏನಿದ್ದಾನೆ, ಈತನನ್ನ ಡ್ರಾಪ್ ಮಾಡಿದಂತಹ ಕಾರ್ ಚಾಲಕ, ಶಾಸಕರೊಬ್ಬರ ಕಾರ್ ಚಾಲಕ ಕಾರ್ತಿಕ್ ಪುರೋಹಿತ್ ಆತನನ್ನ ಕೂಡ ಕರೆಸ್ಕೊಂಡು ವಿಚಾರಣೆ ಮಾಡಿದ್ದಾರೆ. ಆತ ಹೇಳೋದಿಷ್ಟೇ, ಸರ್ ನಾನು ಈ ಪ್ರದೂಷ್ ಅವ್ರು ನನ್ನ ಕರೆದ್ರು, ನಾನು ಡ್ರಾಪ್ ಮಾಡಿದೆ, ನನಗೆ ಬೇರೆ ಏನೂ ವಿಚಾರ ಗೊತ್ತಿಲ್ಲ ಎನ್ನುವಂಥದ್ದನ್ನ ಆತ ಪೊಲೀಸರ ಮುಂದೆ ಬಾಯ್ ಬಿಟ್ಟಿರುವಂತದ್ದು. ಇನ್ನೊಂದು ವಿಚಾರ ಅಂತ ಈ ಎಲ್ಲ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಇನ್ನೊಂದು ವಿಚಾರ ಅಂದ್ರೆ 66 ವಸ್ತುಗಳನ್ನ ಈಗ FSL ಗೆ ಕಳಿಸ್ಕೊಟ್ಟಿದ್ದಾರೆ. ಈ FSL ನಲ್ಲಿ ಪ್ರಮುಖ ಸಾಕ್ಷ್ಯಗಳನ್ನ ಅಂದ್ರೆ ಕೆಲವೊಂದಿಷ್ಟು ಅಂದ್ರೆ ಈ ಇದು ಹೆಜ್ಜೆ ಗುರುತಿರ್ಬೋದು, ಹಾಗೆ ಕೆಲವೊಂದಿಷ್ಟು. ಮಾರ್ನಿಂಗ್ ಮತ್ತೆ ಸ್ವಾಗತ. ನೋಡಿ, ಜೈಲ್ ಕಂಬಿಗಳ ಹಿಂದೆ ರೌಡಿ ಗ್ಯಾಂಗ್ ವಿಲ ಒದ್ದಾಡ್ತಾ ಇದ್ರೆ ಈ ಕಡೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸದ್ಯ ಆಗ್ತಾ ಇರುವಂತಹ ಬೆಳವಣಿಗೆ ಏನು, ಆ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ. ರಿಪಬ್ಲಿಕನ ಯಾವುದೇ ಸುದ್ದಿಯನ್ನ ಬೆನ್ನಹತ್ತಿದ್ರು ಕೂಡ, ವರದಿಯನ್ನ ಮಾಡಿದ್ರು ಕೂಡ ಅದನ್ನ ಅಷ್ಟಕ್ಕೆ ಬಿಡಲ್ಲ. ತಾರ್ಕಿಕ ಅಂತ್ಯ ಆಗೋ ತನಕ ಕೂಡ ಆ ಬಗ್ಗೆ ಮಾಹಿತಿನ ನಿಮ್ಮ ಮುಂದೆ ಇಡುತ್ತೆ. ಆರೋಪಿ ಕೇಶವ ಮೂರ್ತಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪಡೆದಿದ್ದು 5 ಲಕ್ಷ. ರೇಣುಕಾ ಕೊಲೆ ಮಾಡಿರೋದಾಗಿ ಈ ವಿಚಾರ ಬೆಳಕಿಗೆ ಬರ್ತಾ ಇದ್ದಂತೆ 5 ಲಕ್ಷ ಕೊಟ್ಟು ಡೀಲ್ ಮುಗಿಸಿದ್ರಂತೆ. 5 ಲಕ್ಷ ಪಡೆದು ಅಣ್ಣ ಜಗದೀಶ್ಗೆ ಕೊಟ್ಟಿದ್ದಂತೆ ಈ ಕೇಶವ ಮೂರ್ತಿ ಈ ದುಡ್ಡನ್ನ. ಈ ಹಣದಲ್ಲಿ 70,000 ಖರ್ಚು ಮಾಡಿದ್ರು ಜಗದೀಶ್ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ. ಈ ಪೈಕಿ 4,30,000 ವಶಕ್ಕೆ ಪಡೆದುಕೊಂಡಿದ್ದಾರೆ ಪೊಲೀಸರು ಆಲ್ರೆಡಿ. ನೋಡಿ, ಈ ವಿಚಾರ ಇದೆಯಲ್ಲ, ಇದು 4,30,000 ರಿಕವರಿ ಮಾಡಿದ್ದಾರೆ. ಉಳಿದ 70,000 ಏನಕ್ಕೆ ಖರ್ಚಾಯಿತು ಅದನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಮಾಹಿತಿ ಕೊಡೋದಕ್ಕೆ ನಮ್ಮ ಕ್ರೈಮ್ ರಿಪೋರ್ಟರ್ ಮತ್ತೆ ಧ್ರುವರಾಜ್ ಲೈವ್ನಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಈ ಹಣವನ್ನು ರಿಕವರಿ ಮಾಡಿದ್ದಾರೆ, ಇದು ಯಾವ ರೀತಿಯಾಗಿ ಮುಂದೆ ತೆಗೆದುಕೊಂಡು ಹೋಗುತ್ತೆ? ಈ ಒಂದು ಪ್ರಕರಣದಲ್ಲಿ ಇದೆಲ್ಲವೂ ಕೂಡ ಯಾವ ರೀತಿಯಾಗಿ ಟ್ವಿಸ್ಟ್ಗಳನ್ನು ಕೊಡುತ್ತೆ ಧ್ರುವ? ನಾಗೇಂದ್ರ, ಮುಖ್ಯವಾಗಿ